భోగ వసంతరాయుడుగనే వచ్చి దుష్ట శిక్షణ అప్పుడు చేస్తాను. ಪ್ರಪಂಚದಲ್ಲಿ ಪ್ರತಿಯೊಬ್ಬರು 12 ಗಂಡಾಂತರಗಳು ದಾಟ್ಕೊಂಡು ಬರಬೇಕು. ಗಂಡಾಂತರಗಳು 12 ಗಂಡಾಂತರಗಳು ದಾಟ್ಕೊಂಡು ಬರಬೇಕು. ತಿರುಪತಿಗೆ ಹೋಗುವ ದಾರಿ ಮುಚ್ಚುತ್ತದೆ. ನಡಕ ದಾರಿಯಿಂದ ತಿರುಪತಿಗೆ ಹೋಗುವ ದಾರಿ ಬೂಸು ಕುಸಿತವಾಗುತ್ತದೆ. ಏನು ವೆಹಿಕಲ್ಗಳು ಹೋಗ್ತಾ ಇದೆ ಅದು? ವೆಹಿಕಲ್ಗಳಲ್ಲ, ನಾವು ನಡ್ಕೊಂಡು ಹೋಗ್ತೀವಲ್ಲ ಅದು ಮುಚ್ಚೋತದೆ. ಇದು ನೀರು ಬಂದು ಎಲ್ಲ ತುಂಬ್ಕೊಂಡ್ಬಿಡ್ತದೆ. ಪ್ರಸಿದ್ಧ ಪಡೆಯದಿರುವ ಯಾವುದೇ ಹಿಂದಿನ ಕಾಲದ ಹಳೆಯ ದೇವಸ್ಥಾನಗಳು ಯಾವುದೂ ಉಳಿಯುವುದಿಲ್ಲ. ಎಲ್ಲ ದೇವಸ್ಥಾನಗಳು ಧ್ವಂಸ ಆಗುತ್ತವೆ. ಯಾಕಂದರೆ ಅದಕ್ಕೆಲ್ಲ ನಮ್ಮ ಸ್ವಾಮೀಜಿ ಯಾರ್ಯಾರು ಸೇರ್ಕೊಂಡ್ಬಿಟ್ಟಿರ್ತಾರೆ, ದುರ್ಮಾರ್ಗರು. ಕನ್ನಡದಲ್ಲಿ B.Ed ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳು ಕೆಲಸಕ್ಕೆ ಕೈತಿರುವ ವಿದ್ಯಾರ್ಥಿಗಳು 2 ವರ್ಷಗಳ ಕಾಲ ಕಾಯಬೇಕು. ಅವ್ರಿಗೆ ಉದ್ಯೋಗ ಸಿಗ್ತದೆ. ಮುಂದೆ ಮಳೆ ಜಾಸ್ತಿಯಾಗಿ ಎಲ್ಲ ಕಡೆಯೂ ನೀರು ತುಂಬಿ ಗ್ಯಾಸ್ ಸಿಲಿಂಡರ್ನಲ್ಲಿ ಸಹ ನೀರು ಮತ್ತು ಗ್ಯಾಸು 2 ಸೇರಿ ಮಿಶ್ರಮವಾಗಿ ಸಿಲಿಂಡರ್ ಬರುತ್ತದೆ. ಮಳೆ ಜಾಸ್ತಿಯಾಗಿ ಕೆಲವರು ಅದಕ್ಕೆ ನೀರು ಬಿಡ್ತಾರೆ. ಅರ್ಧ ಗ್ಯಾಸು ಅರ್ಧ ನೀರು. ಯಾವ ರೀತಿ ಪ್ರಪಂಚವನ್ನು ಕೊರೋನಾ ಭಯಪಡಿಸಿತ್ತೋ ನಿಮಗೆ ಗೊತ್ತು. ಅದೇ ಇದು ಅಂತಹ ಅಲ್ಲ. ಇದು 100% ಪ್ರಪಂಚವನ್ನು 12 ಗಂಡಾಂತರಗಳು ಪ್ರಪಂಚವನ್ನು ಅಲ್ಲಾಡಿಸುತ್ತದೆ. 12 ತಿಂಗಳು 12 ಗಂಡಾಂತರಗಳು. ನೋಡು, ರೈತರ ಹತ್ರ ಕಾಲುಗಳು ಹಿಡಿಬೇಕಾಗ್ತದೆ. ಬೆಳೀರಿ ಅಂತ. ಮುಂದೆ ರೈತರು ಕಾಲುಗಳನ್ನು ಹಿಡಿದುಕೊಳ್ಳಬೇಕಾಗಿ ಬರುತ್ತದೆ. ರೈತರ ಬೆಳೆಗಳು ಬೆಳೆಯಿರಿ ಎಂದು ದಯವಿಟ್ಟು ಅಂತ ರೈತರನ್ನು ಕಾಲುಗಳು ಹಿಡಿದುಕೊಳ್ಳಬೇಕಾಗಿ ಪರಿಸ್ಥಿತಿ ಬರುತ್ತದೆ. ಮುಂದೆ ಬೆಳೆಕವ್ರು ಯಾರು ಇರಲ್ಲ, ಅಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ಆಂಧ್ರ ಪ್ರದೇಶದಲ್ಲಿರುವ ರಾಯಲಸೀಮಾ ಪ್ರದೇಶದಲ್ಲಿ ಅನಂತಪುರ ಜಿಲ್ಲೆ ಸೇಫ್ ಆಗುತ್ತದೆ. ಅನಂತಪುರ ಜಿಲ್ಲೆ ಸೇಫ್. ಈ ಸ್ವಾಮಿ ಇದೇನಾಯ್ತದ ಅದೆಲ್ಲ ಇಲ್ಲಿ ಇದು ಮಾಡ್ತಾರೆ. ಹೇಳ್ತೀನಿ ನೋಡು, ಬಂಗಾಳ ಕೊಲ್ಲಿಯಲ್ಲಿ ಒಂದು ಅಲ್ಪಪೀಡನ ಒಂದು ಏರ್ಪಾಟಾಗ್ತದೆ. 3 ದುರಂತಗಳು ನಡೆಯುತ್ತದೆ. ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಸಹ ದುರಂತ ನಡೆಯುತ್ತದೆ. ಮುಂದೆ ಪ್ರಜೆಗಳು ಎಚ್ಚರಿಕೆಯಿಂದ ಇರಬೇಕಾಗಿ ವಿನಂತಿ. ಇದು ಆಂಧ್ರ ಪ್ರದೇಶದಲ್ಲಿರುವ ಗಾಳಿಕ ಶ್ರೀಶೈಲಂನಲ್ಲಿ ದೊಡ್ಡ ಬಂಡೆಗಳು ಗಾಳಿಗೆ ಹಾರಿ ಬಂದು ಬೀಳುತ್ತವೆ. ಗಾಳಿಕ ಬಂಡೆಗಳು ಆಂಧ್ರ ಪ್ರದೇಶದಲ್ಲಿರುವ ಶ್ರೀಶೈಲಂ ಮಲ್ಲಿಕಾರ್ಜುನ ಸ್ವಾಮಿ ಮನುಷ್ಯರ ಜೊತೆ ಮಾತಾಡುತ್ತಾರೆ. ಯಾವಾಗ? ಅದು ಮೋಸ್ಟ್ಲಿ ನನ್ನ ಜೊತೆನೇ ಇರಬೇಕು ಅನ್ಸೈತೆ ಮಾತಾಡೋದು. ನಾನು ಹೋಗೋಕ್ಕೆ ಅವಕಾಶ ಇಲ್ಲ ಅಷ್ಟೇ. ಬೇರೆಯವ್ರು ಇರ್ತಾರೇನೋ ಹೇಳೋಕ್ಕಾಗಲ್ಲ. ನೋಡು, ಹಣೆಗೆ ತಿಲಕ ಇಟ್ಸ್ಕೊಳ್ಳುವುದು ದಿನಾಂಕ 24ನೇ ತಾರೀಕು ಗುರುವಾರವೇ ಬರಬೇಕು. ಯಾವ ಇಸ್ವಿ ಅಂತ ಮುಂದೆ ಬರ್ತದೆ. ಅಮಾವಾಸ್ಯೆ ಬರಬೇಕು. ಮುಂದೆ ಈ ರಾಜಕೀಯದಿಂದ ಪ್ರಜೆಗಳು ರಾಜಕೀಯದಿಂದ ಬೇಸರವಾಗಿ ಬೀದಿಗಳಲ್ಲಿ ಹೋರಾಟ ಮಾಡ್ತಾರೆ. ನಮಗೆ ವೀರಭದ್ರೇಶ್ವರ ಸ್ವಾಮಿ, ಕಲ್ಕಿ ಸ್ವಾಮಿ ಸಾಮ್ರಾಜ್ಯ ಬೇಕು ಅಂತ. ಕೆಲವರು ಇವಾಗ ಅದನ್ನೆಲ್ಲ ಕೊರ್ತಾ ಇರೋದು. ನೋಡು, ಆಂಧ್ರ ಪ್ರದೇಶಕ್ಕೆ ಗೋಮಾತೆ ಶಾಪ. ನಾನು ಒಂದ್ಸರಿ ಯಾಗಂಟಿಕೆನೋ ರವಲ್ಕೊಂಡು ಕರ್ಕೊಂಡೋಗಿದ್ರು. ನಾನು ಬಾ ಅಂತೇಳಿ ಕರ್ಕೊಂಡೋಗಿದ್ದು. ಅಲ್ಲಿ ರವಲ್ಕೊಂಡ ಹತ್ರ ಗೋಮಾತೆ 4 ಬಿಸ್ಕೆಟ್ ಪ್ಯಾಕ್ಗಳು ಹಾಕಿದ್ರೆ ತಿಂದುಬಿಟ್ಟು ಅದು ನನ್ನ ಹಿಂದ್ಗಡೆನೇ ಬರ್ತಾಯಿತ್ತು. ನಂಗೆ ಭಯ ಆಗ್ಬಿಡ್ತು, ನನ್ನ ಹಿಂದ್ಗಡೆ ಬರ್ತದೆ ಅಂತ ಹೇಳ್ಬಿಟ್ಟು. ಗೋಮಾತೆ ನೋಡು, ಆಂಧ್ರ ಪ್ರದೇಶದಲ್ಲಿರುವ ಯಾವ ದೇವರಿಂದ ಶಾಪದಿಂದ ಭೂಕಂಪ ಆಗುತ್ತದೆ ಅಂತ ಹೇಳಿದರೆ ಗೋಮಾತೆಯಿಂದ ಆಂಧ್ರ ಪ್ರದೇಶದಲ್ಲಿರುವ ಭೂಕಂಪ ಆಗುತ್ತದೆ. ರವಲಕೊಂಡ ಓಂ ನಮೋ ಶ್ರೀ ವೀರಬ್ರಹ್ಮ ಸ್ವಾಮಿ ಗೋವುಗಳನ್ನು ಮೇಯಿಸಿಕೊಂಡು ತಪಸ್ಸು ಮಾಡಿ ಕಾಲಜ್ಞಾನವನ್ನು ಬರೆದಿದ್ದ ಸ್ಥಳದಲ್ಲಿ ಗೋಮಾತೆಗೆ ಮಾತೆಯಿಂದ ಭೂಕಂಪ ಆಗುತ್ತದೆ. ಅವಕ್ಕೆ ಮೇವಿಲ್ಲ, ಆ ಶಾಪನಿಂದ ಭೂಕಂಪ ಆಗುತ್ತದೆ. ನೋಡೋ, ನನ್ನ ಯಾಕಲ್ಲಿ ಮಡಗಿದ್ರು ಅಂದರೆ 3 ಕಿಲೋಮೀಟ್ರ್ ಆಚೆ ವೆಂಕಟರಮಣ ಸ್ವಾಮಿ ಮತ್ತು ಮುಕ್ಕೋಟಿ ದೇವತೆಯರು ನನ್ನನ್ನು ಈ ಜಾಗದಲ್ಲಿ ಇರಿಸಿದ್ದಾರೆ. ಕಾರಣ ಲೋಕ ಕಲ್ಯಾಣಕ್ಕಾಗಿ.
ಕಾಲಾಗ್ನಿನ ಬರ್ಸೋದಕ್ಕೋಸ್ಕರಗೆ ಅಲ್ಲಿ ನಾನು ಮಡಗಿರೋದು. ನನ್ನನ್ನು ಈ ಜಾಗದಲ್ಲಿ ನಿಲ್ಲಿಸಿದ್ದಾರೆ. ನೀವು ಅಲ್ಲಿ ಕೂತೆ ಎಲ್ಲ ಬರೆದಿದ್ದ? ಕಾಲೇಜ್ ಬಿಟ್ಟ ಮೇಲೆ ಬರ್ಸೋಕೆ ಸ್ಟಾರ್ಟ್ ಮಾಡಿದ್ದು ಜಾಸ್ತಿ. ಏನೋ ಒಂದು ದಿನಕ್ಕೆ 3, 4, 5 ಹಿಂಗೆ ಬಂದ್ಬಿಟ್ವಿ. ನೋಡೋ ನನಗೆ ಜ್ಞಾಪಕ ಇಲ್ಲ, ಹಂಗೆ ಬರ್ತಿದ್ದೀನಿ ನೋಡು. ಸ್ವಾಮಿ ವಿಡಿಯೋ ರೂಪದಲ್ಲಿ ತೋರಿಸಿದ್ದಾರೆ, ಆದರೆ ಏನು ತೋರಿಸಿದ್ದಾರೆ ಅನ್ನೋದು ನೆನಪಿಗೆ ಬರುತ್ತಿಲ್ಲ ನೋಡು. ಅವನಿಗಿಂತ ಮರ್ತೋಗ್ಬಿಡ್ತೀನಿ ನೋಡು. ಅವರು ಸ್ವಾಮಿ ಅಮರನಾಥ ಸ್ವಾಮಿ ಕಾಲಜ್ಞಾನ ಬರೆದವರಲ್ಲ, ಅಮರನಾಥ ಸ್ವಾಮಿ ಅವರು ಕಾಲಜ್ಞಾನ ಬಯಲಿಗೆ ಬರುತ್ತದೆ ಸುದ್ದಿವಾಹಿನಿಯಲ್ಲಿ ಎಲ್ಲಿ ಪ್ರಚಾರವಾಗುತ್ತದೆ, ಪ್ರಳಯದ ಬಗ್ಗೆ ಪುಸ್ತಕದ ಬಗ್ಗೆ ನೆನಪಿಗೆ ಬರುತ್ತದೆ ನೋಡು. ಸಾಕಿಷ್ಟು. ನಮ್ಮ ಹಿಂದೂ ಪ್ರಜೆಗಳು ಮುಸ್ಲಿಂ ಪ್ರಜೆಗಳು ನಮ್ಮ ಹಿಂದೂ ಧರ್ಮವನ್ನು ಬಿಟ್ಟು ಮುಸ್ಲಿಮರಾಗಿ ಮತಾಂತರ ಆಗಿ ನಿಮ್ಮಲ್ಲಿ ಹಿಂದೂ ಹಬ್ಬಗಳಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಮುಂದೆ ಪ್ರಚಾರ ಆದರೆ. ನನಗೆ ಹಿಂದಿನ ಜನ್ಮದ ಗುರುಗಳೇ ಗುರುಗಳು. ನನಗೆ ನಿಜವಾದ ರಿಯಲ್ ಗುರುಗಳಾದ ಶ್ರೀ ವೀರಬ್ರಹ್ಮಣ್ಯ ಸ್ವಾಮಿ ನನಗೆ ನಿಜವಾದ ಗುರುಗಳು. ನೋಡು, ಕಲ್ಕಿ ಸ್ವಾಮಿ ವಯಸ್ಸು ಇನ್ನೂ ಚಿಕ್ಕ ವಯಸ್ಸೇ ಅಂತ ಸ್ವಾಮಿ ಹೇಳಿದ್ದಾರೆ, ಮೋಸ ಹೋಗಬೇಡಿ. ಸೊ ಇದು ನೆಕ್ಸ್ಟ್ ವಿಡಿಯೋದಲ್ಲಿ, ಇನ್ನೊಂದು ಬುಕ್ಕಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಸೊ ವೀಕ್ಷಕರೇ, ತುಂಬ ವಿಚಾರಗಳು ಐತೆ. ಒಂದೊಂದೇ ಬುಕ್ಕಲ್ಲಿ ಒಂದೊಂದು ವಿಚಾರಗಳು, ಒಂದಷ್ಟು ವಿಚಾರಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಮತ್ತಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.